ತಿರುಪ್ಪಾವೈನ 6ನೇ ಪದ್ಯ. புள்ளம் சிலம்பினகான் புள்ளரையன் கோயிலில் வெள்ளை விளந்தங்கி பேரரவம் கேட்டிலையோ பிள்ளையாய் இளந்திராய் பேயமுலை நஞ்சுண்ட கள்ளச்சகடம் களத்களிய காலோச்சி வெள்ளத்தவிரில் துயரமறைந்த வித்தினை உள்ளத்து கொண்டு முனிவரிಗಳು ಯೋಗಿಗಳು வெள்ள ಎಳೆಂದ ಅರಿಯಂದ್ರ ಪೇರರವಂ ಉಳ್ಳಂ ಪುಗುಂದ ಕುಳಿಂದೇಳೋ ರೆಂಭಾವಾಯ್. ತಿರುಪ್ಪಾವೈನ 6ನೇ ಪದ್ಯದ ತಾತ್ಪರ್ಯ. ಸುಂದರವಾದ ವಿಳ್ಳಿಪುತ್ತೂರಿನಲ್ಲಿ ಗೋದಾದೇವಿ ವಿಷ್ಣು ಚಿತ್ತರ ಮಗಳಾಗಿ ಅವಳು ಧರಿಸಿದ ಮಾಲೆಯನ್ನು ಭಗವಂತನಿಗೆ ಅರ್ಪಿಸಿ, ಹಾಗೆ ಈ 30 ಪದ್ಯಗಳಾದ ತಿರುಪ್ಪಾವೈಯನ್ನು ಭಗವಂತಿಗೆ ಒಂದು ಮಾಲೆ ಮಾಡಿ ಅರ್ಪಿಸಿ, ಅವಳೇ ಭಗವಂತನಿಗೆ ಅರ್ಪಿತಳಾಗ್ಬಿಡ್ಬೇಕು ಅಂತ ಹೇಳಿ ಈ ವ್ರತವನ್ನು ಶುರು ಮಾಡಿದ್ದಾಳೆ. ಈ ವ್ರತಕ್ಕೆ ಬೇಕಾದಂಥ ಪರೆಯನ್ನು ಭಗವಂತನೇ ಕೊಡ್ತಾನೆ ಅಂತ ಹೇಳ್ತಿದ್ದಾಳೆ. ನಾವು ಶುದ್ಧವಾಗಿ ಸ್ನಾನ ಮಾಡಿ ನಾವು ಒಳ್ಳೆ ಮಾತುಗಳನ್ನೇ ಆಡಬೇಕು, ಭೋಗ ವಸ್ತುಗಳನ್ನು ಬಿಡಬೇಕು. ಹಿರಿಯರು ಕಿರಿಯರು ಅಂತ ಏನು ನಮಗೆ ಇದ್ದಾರೋ ಅವ್ರು ಹೇಳಿದ್ದನ್ನೆಲ್ಲ ನಾವು ನಡೆಸ್ಕೊಂಡು ಹೋಗಬೇಕು. ಈ ಧನುರ್ಮಾಸದಲ್ಲಿ ನಾವು ದಾನ ಧರ್ಮಗಳನ್ನು ಮಾಡಬೇಕು. 5 ಪದ್ಯ ಆಗಿದ್ರೂ ಅದರಲ್ಲಿ ಎಷ್ಟು ವಿಚಾರಗಳನ್ನು ತುಂಬಿ ನಮ್ಗೆ ಹೇಳಿದ್ದಾಳೆ. ಈ ಮಾಯಾವಿ ಭಗವಂತ ಏನು ಮಾಡ್ತಾನೆ ನಮಗೆ ಅಂದರೆ, ಈ ಮಾಯಾವಿ ಭಗವಂತ ನಮಗೂ ಏನಾದರೂ ಒಂದು ಅದ್ಭುತಗಳನ್ನು ಮಾಡ್ತಾನೆ, ನಮಗಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಾ ಹೋಗ್ತಾ ಇದ್ದಾಳೆ. ನಮ್ಮನ್ನು ನಿಧಾನವಾಗಿ ನಮ್ಮನ್ನು ಎಬ್ಬಿಸಿ ಆ ಭಗವಂತನಿಗೂ ಎಬ್ಬಿಸಬೇಕು ಅಂತ ಹೇಳಿಬಿಟ್ಟು ಅವಳು ಈ ಪದ್ಯವನ್ನು ಹೇಳ್ಕೊಳ್ತಾ ಹೋಗ್ತಾ ಇದ್ದಾಳೆ. ಈ 5 ಪದ್ಯಗಳಲ್ಲಿ ಏನು ಹೇಳಿದಾಳೆ ಅನ್ನೋದು 1 ನಿಮಿಷ ಕಣ್ಣು ಮುಚ್ಚಿದ್ರೆ ನಿಮ್ಮ ಕಣ್ಣೊಳಗಡೆ ಹಾಗೇ ಬರಬೇಕು. ಅದು ವಿಳ್ಳಿಪುತ್ತೂರಿನಲ್ಲಿ ಎಷ್ಟು ಚೆನ್ನಾಗಿ ತೆನೆಗಳಿದೆ, ಒಳ್ಳೆ ಮೀನುಗಳಿದೆ, ನೀರು ಇದೆ, ನೀರು ಸಹ ಸಮೃದ್ಧವಾಗಿ ಇರಬೇಕು ಅಂಥೇಳಿ ಅವಳು ವರ್ಣದೇವನಿಗೆ ಬೇಡ್ಕೊಂಡಿದ್ದಾಳೆ. 3ನೇ ಪದ್ಯದಲ್ಲಿ, ವರ್ಣದೇವ ನೀನು ಇಷ್ಟು ಚೆನ್ನಾಗಿ ನೀರನ್ನು ಆಕಾಶದಿಂದ ಹರಿಸು, ಅಂದರೆ ನಾವು ಆ ನದಿಗಳಲ್ಲಿ ಆನಂದವಾಗಿ ಸ್ನಾನ ಮಾಡಬಹುದು. ಎಲ್ಲ ನದಿಗಳು ಸಮುದ್ರಕ್ಕೆ ಹೋಗಿ ಸೇರುತ್ತಂತೆ. ಹಾಗೆ ಸಮುದ್ರದಿಂದ ಆ ನೀರನ್ನು ಆವಿಯಾಗಿ ಮೇಲ್ ತಗೊಂಡ್ಮೇಲೆ ಮತ್ತೆ ಅದೇ ನದಿಗಳಿಗೆ ನೀರನ್ನು ಕಳಿಸ್ತಾನಂತೆ ವರುಣದೇವ. ಹಾಗೆ ಭಗವಂತ ನಮಗೆ ಅಂಥ ಒಳ್ಳೆ ನೀರು, ಪ್ರಕೃತಿಯಲ್ಲಿ ಸಮೃದ್ಧವಾಗಿರುವಂಥ ಜಾಗವನ್ನು ಶ್ರೀವಳ್ಳಿಪುತ್ತೂರಿನಲ್ಲಿ ಕೊಟ್ಟಿದ್ದಾನೆ. ಅಂಥ ಜಾಗದಲ್ಲಿ ನಾವೆಲ್ಲರೂ ಅಂದರೆ ಈ ಗೊಲ್ಲ ಕನ್ಯೆಯರು ಆವಾಗಿನ ಕಾಲದಲ್ಲಿ, ಇವಾಗ ಸಖಿಯರು, ಗೋದಾದೇವಿಯ ಸಖಿಯರು ಎಲ್ಲ ಸೇರಿಬಿಟ್ಟು ನದಿಯಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಆನಂದವಾಗಿ ಸಂತೋಷವಾಗಿ ಈ ವ್ರತವನ್ನು ಹೇಗೆ ಮಾಡೋದು, ಈ ವ್ರತದಲ್ಲಿ ಏನು ಮಾಡೋದು, ಈ ವ್ರತದಲ್ಲಿ ನಾನು ಏನು ಮಾಡಬಲ್ಲೆ ಅಂತಲೂ ಸಹ ಗೋದಾದೇವಿ ಹೇಳ್ತಾ ಹೋಗ್ತಾ ಇದ್ದಾಳೆ. ಅಂದರೆ ನಾನು ನಿಮ್ಮನ್ನು ಎಬ್ಬಿಸ್ತೀನಿ, ಭಗವಂತನೂ ಎಬ್ಬಿಸ್ತೀನಿ, ನೀವಿಬ್ಬರು ಮೀಟ್ ಆದರೆ ಅದೇ ನೀವು ಭಗವಂತನಿಗೆ ಸಮರ್ಪಣೆ ಆದಂತೆ ಅನ್ನುವ ಭಾವದಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಇವತ್ತು 6ನೇ ಪದ್ಯದಲ್ಲಿ ಸಖಿಯರನ್ನ ಒಬ್ಬೊಬ್ಬರನ್ನೇ ಎಬ್ಬಿಸ್ತಾ ಹೋಗ್ತಾಳೆ. ನಿದ್ರೆಯಿಂದ ಎಚ್ಚರಿಸಿ ವ್ರತಕ್ಕೆ ಬರುವಂತೆ ಕರೆಯುವ ಒಂದು ಚಿತ್ರಣವನ್ನು ಮಾಡ್ತಾಳೆ. ಈ ಪದ್ಯದಲ್ಲಿ ವ್ರತಾನುಚರಣೆಗೆ ಸಿದ್ಧವಾದ ಗೋಪಿಕೆಯರನ್ನು ಇನ್ನೂ ನಿದ್ರಿಸುತ್ತಿರುವ ತಮ್ಮ ಸಖಿಯರನ್ನು ಎಬ್ಬಿಸುವ ವರ್ಣನೆ ಮಾಡ್ತಾ ಹೋಗ್ತಾಳೆ. ಈ ಪದ್ಯದಲ್ಲಿ ಗೊಲ್ಲ ಬಾಲಕಿಯರು ತಮ್ಮ ಸಖಿಯನ್ನು ನಿದ್ರೆ ಬಿಟ್ಟು ಏಳಬೇಕೆಂದು ಹೇಳುವಾಗ ಪ್ರಾತಃ ಕಾಲದ ಅಥವಾ ಸೂರ್ಯೋದಯ ಆಗಿರುವುದಕ್ಕೆ ಗುರುತಾಗಿ 3 ಅಂಶಗಳನ್ನು ಹೇಳ್ತಾಳೆ. ಪಕ್ಷಿಗಳ ಕಲರವ, ದೇವಸ್ಥಾನದಲ್ಲಿ ಆಗುವ ಶಂಖನಾದ, ಮುನಿಗಳು ಮತ್ತು ಯೋಗಿಗಳು ಹರಿ ಹರಿ ಎನ್ನುತ್ತಿರುವ ಶಬ್ದ, ಇನ್ನು 3 ಪ್ರಾತಃ ಕಾಲವಾದ ಗುರುತು. ಇವು 3ಗಳು ಪ್ರಾತಃ ಕಾಲದಲ್ಲಿ ಗುರುತಾಗಿರುತ್ತೆ. ಪಿಳ್ಳೆಯಾಯ್ ಎಂದರೆ ಅರಿಯದ ಹುಡುಗಿ ಎಂಬ ಅರ್ಥ ಕೊಡುವುದು. ಇವಳು ಭಗವಂತನ ಗುಣಾನುಭವವನ್ನು ಹೊಸದಾಗಿ ಅರಿತವಳು ಎಂದು ವ್ಯಾಖ್ಯಾನಕಾರರು ಹೇಳ್ತಾರೆ. ಮುನಿಗಳು ಮತ್ತು ಯೋಗಿಗಳು ಹರಿಹರಿ ಎಂದು ಹೇಳುತ್ತಾ ಎದ್ದರು ಎಂದು ಹೇಳುತ್ತಿರುವುದು ಅಭಿಪ್ರಾಯವು ನಾವು ಹಾಸಿಗೆಯನ್ನು ಬಿಟ್ಟು ಏಳುವಾಗಲೇ ಭಗವಂತನ ಧ್ಯಾನ ಮಾಡುತ್ತಾ ಏಳಬೇಕು ಎಂಬುದಾಗಿದೆ. ಪಕ್ಷಿಗಳು ತಮ್ಮ 2 ರೆಕ್ಕೆಗಳ ಸಹಾಯದಿಂದ ಮೇಲಕ್ಕೆ ಹಾರುವಂತೆ ಆಚಾರ್ಯರು ಜ್ಞಾನ ಮತ್ತು ಅನುಷ್ಠಾನಗಳ ಸಹಾಯದಿಂದ ಆತ್ಮೋದ್ಧಾರವನ್ನು ಹೊಂದಿರುವವರು. ಶಂಖದ ಧ್ವನಿಯು ಪ್ರಣವನಾದಕ್ಕೆ ಸೂಚಕ. ಗೋದಾದೇವಿ
5ನೇ ಪಾಶುರದ ತನಕ ಶುದ್ಧವಾಗಿ ಈ ವ್ರತವನ್ನು ಹೇಗೆ ಮಾಡೋದು, ನಮ್ಮ ಶರೀರವನ್ನು ಶುದ್ಧ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾಳೆ. ಯಾವಾಗ ಈ ಶರೀರ ಶುದ್ಧವಾಗುತ್ತೋ ಆವಾಗ ಬುದ್ಧಿ ಸರಿ ಹೋಗುತ್ತೆ. ಹಾಗಾಗಿ ಆ ಬುದ್ಧಿ ಸರಿ ಹೋದ್ಮೇಲೆ ನಾವು ಭಗವಂತನ ಕಡೆ ಹೋಗೋದು ಹೇಗೆ ಅಂತ 6ನೇ ಪಾಶುರದಿಂದ ಪದ್ಯದಿಂದ ಹೇಳ್ತಾ ಹೋಗ್ತಾಳೆ. ಪ್ರತಿಯೊಬ್ಬ ಗೋಪಿಕೆಯರನ್ನ ಎಬ್ಬಿಸ್ತಾ ಹೋಗ್ತಾಳೆ. ಈ ಎಬ್ಬಿಸೋದು ಅನ್ನೋದು ಅರ್ಥ ಏನು ಅಂತಂದ್ರೆ ಮಲಗಿರೋರ್ನ ಎಬ್ಬಿಸೋದು ಅಂತಲ್ಲ. ಕೆಲವರು ಮಲಗಿದ್ರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡಿದ್ರು ಸಹ ಅವರು ನಿದ್ದೆ ಮಾಡದೆ ಹಾಗೆ ಮಲಗಿರ್ತಾರೆ. ಅಂಥವರಿಗೆ ಭಗವಂತನ ಅನುಭವ ಕೊಡಬೇಕು ಅಂತ ಇಚ್ಛೆಯಿಂದ ಅವಳು ಹೇಳ್ತಾ ಹೋಗ್ತಾಳೆ. ಬೆಳಗಾಯ್ತು ಏಳ್ಬಾರ್ದಾ, ಪಕ್ಷಿಗಳೆಲ್ಲ ಹಾರಾಡ್ತಾ ಇವೆ. ಪಕ್ಷಿಗಳಿಗೆ ಯಾರೂ ಹೇಳೋಲ್ಲ ಬೆಳಗಾಯ್ತು ಅಂತ, ಆದರೆ ಅವರು ಕರೆಕ್ಟ್ ಟೈಮಿಗೆ ಬೆಳಿಗ್ಗೆ ಎದ್ದು ಬಿಡ್ತಾರೆ. ಆ ಪಕ್ಷಿಗಳೆಲ್ಲ ಎದ್ದು ಕೀಚು ಕೀಚು ಅಂತ ಶಬ್ದ ಮಾಡ್ತಾ ಇದ್ದಾರೆ ಅಂತಂದಮೇಲೆ ಬೆಳಗಾಯ್ತು ಅಂತ ನಿನ್ಗೆ ಅರ್ಥ ಆಗಬೇಕು ಅಲ್ವಾ? ಹೋಗಲಿ, ಅದು ನಿನಗೆ ಗೊತ್ತಾಗ್ಲಿಲ್ವಾ? ದೇವಸ್ಥಾನದ ಘಂಟೆ ಶಬ್ದ ಬರ್ತಾ ಇದೆ, ಬೆಳಗಿನ ಪೂಜೆ ನಡೀತಾ ಇದೆ ಅಂತ ಶಂಖನಾದ ಬರ್ತಾ ಇದೆ. ಅವಾಗಾದರೂ ನಿನಗೆ ಗೊತ್ತಾಯ್ತಾ ಬೆಳಕು ಹರಿದಿದೆ ಅಂತ ಹೇಳಿ? ಇವಾಗಾದರೂ ನೀನು ಹೇಳ್ತೀಯಾ? ಸರಿ, ಎದ್ದೇನು ಮಾಡಬೇಕಾಗಿದೆ ಅಂತ ಒಂದು ಪ್ರಶ್ನೆನೂ ಬಂದಾಗ ಹೇಳ್ಬೇಕಾದ್ರೇ ನಾವು ಹರಿ ಹರಿ ಅಂತ ಹೇಳಿ ಹೇಳ್ಬೇಕಂತೆ. ಯಾವಾಗ ನಾವು ಹರಿ ಹರಿ ಅಂತ ಹೇಳ್ತೀವೋ ಆವಾಗ ನಮ್ಮಲ್ಲಿ ಒಂದು ಪಾಸಿಟಿವ್ ತತ್ವ ಡೆಫಿನೆಟ್ ಆಗಿ ಇರುತ್ತೆ. ಇದನ್ನ ಪ್ರಹ್ಲಾದ ಸಹ ಹೇಳ್ತಾ ಇದ್ದ. ಯಾರು ಹರಿ ಹರಿ ಅಂತ ಹೇಳ್ತಾ ಇರ್ತಾರೋ ಅವರೆಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಾರೆ ಅಂತ. ಅಂಥ ಭಗವಂತನ ಬಗ್ಗೆ, ಅಂಥ ಹರಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಎದ್ದಾದ್ಮೇಲೆ ಅಂಥ ಭಗವಂತನ ಧ್ಯಾನವನ್ನು ಮಾಡೋಣ. ಎಂಥ ಭಗವಂತ ಅವನ ಲೀಲೆಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಬಂದರೆ, ಅವನ ಆ ಲೀಲೆಗಳನ್ನು ನಾವು ಅನುಭವಿಸ್ತಾ ಬಂದರೆ, ಆ ಲೀಲೆಗಳ ಜೊತೆ ನಾವಿದ್ದೀವಿ ಅನ್ನೋ ಭಾವನೆ ನಮ್ಮನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡುತ್ತೆ. ನಮ್ಮೊಳಗೆ ಒಂದು ಅದ್ಭುತವಾದ ಶಕ್ತಿಯನ್ನು ಅದು ತುಂಬುತ್ತೆ. 3ನೇ ದಿನಕ್ಕೆ ಭಗವಂತ ಪೂತನಿಯ ಹಾಲನ್ನು ಕುಡಿದು ಅವಳನ್ನು ಸಂಹಾರ ಮಾಡ್ದ. ಹಾಗೆ ಸಕಟಾಸುರನನ್ನ ಬರೀ ಕಾಲಿಂದ ಮುಟ್ಟಿ ಅವನ ಸಂಹಾರ ಮಾಡ್ದ. ಸಕಟಾಸುರ ಏನೂ ಅಲ್ಲ, ಅದು ನಮ್ಮ ದೇಹ, ನಮ್ಮ ಶರೀರ, ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ಅವನು ಕಾಲಿಂದ ಮುಟ್ಟಿದ್ರೆ ಸಾಕು, ಬರೀ ಹೆಬ್ಬೆರಳಿಂದ ಮುಟ್ಟಿದ್ರೆ ಸಾಕು, ಅದು ನಮ್ಮ ಈಗೋ ಅಂತ ಏನು ಹೇಳ್ತೀವಿ ಅದು ಪುಡಿ ಆಗೋಗ್ಬಿಟ್ಟು ನಾವು ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗ್ಬಿಡ್ತೀವಿ. ಅಂಥ ವಿಷಯಗಳನ್ನು ನಾವು ಚರ್ಚೆ ಮಾಡಿದಾಗ, ನಾವೆಲ್ಲ ಒಟ್ಟಿಗೆ ಸೇರಿ ಮಾತಾಡಿದಾಗ ಭಗವಂತನ ಬಗ್ಗೆ, ಗೋದಾದೇವಿಯ ಆಸೆ ಇಷ್ಟೇ, ಎಲ್ಲರೂ ಸೇರಿ ಎಲ್ಲರೂ ಬನ್ನಿ ಭಗವಂತನ ನಾಮಸ್ಮರಣೆ ಮಾಡೋಣ, ಅವನ ಲೀಲೆಗಳನ್ನು ಮಾತಾಡೋಣ. ಅವನು ನಮಗೆ ಎಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾನೆ, ನಾವು ಸ್ವಲ್ಪ ಭಕ್ತಿ ಮಾಡಿದರೆ ಅವನು ನಮ್ಮನ್ನು ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನು ಹೇಳ್ತಾ ಹೋಗ್ತಾಳೆ. ಅದನ್ನು ನೀವು ಹೇಳಿ, ಅವನೂ ಹೇಳ್ತಾನೆ. ನೀವು ಹರಿಹರಿ ಅಂತ ಅವನ ಹತ್ರ ಹೋಗ್ತಾ ಇದ್ದಂಗೆನೆ ಅವನು ನಿಮ್ಮನ್ನು ಅವನ ಕಾರುಣ್ಯವನ್ನು ನಿಮ್ಮ ಮೇಲೆ ಹರಿಸ್ತಾನೆ ಅಂತ ಈ ಪದ್ಯದಲ್ಲಿ ಹೇಳೋಕೆ ಇಷ್ಟಪಡ್ತಾಳೆ. ಈ ನಾಮಸ್ಮರಣೆಯನ್ನು ಮಾಡೋದು ಎಷ್ಟು ಚಂದ ಅಂತ ಹೇಳಿದ್ರೆ ಅದನ್ನು ಅನುಭವಿಸಿದವರಿಗೆ ಗೊತ್ತು. ಅಂಥ ನಾಮಸ್ಮರಣೆಯಿಂದ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸ್ತೀನಿ. ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ, ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ, ಜಯ ಜಯ ಗೋವಿಂದ ಹರೇ, 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 ಜಯ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ, ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ, ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ, ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ. ಆಂಡಾಳ್ ತಿರುವಳಿಗಡೆ ಶರಣಂ. ಜೈ ಶ್ರೀಮನ್ನಾರಾಯಣ.